ಹೃದಯದಿಂದ ಕರ್ತನೆ ಅಪ್ಪ ತಂದೆ ಎಂಬುದಾಗಿ ನಿಮ್ಮನ್ನು ಪ್ರಾರ್ಥಿಸಿ ನಿಮ್ಮನ್ನು ಮಹಿಮೆಪಡಿಸಿ ನಿನ್ನ ಹೊರತು ಕರ್ತನೆ ಸ್ವಾಮಿ ನಮಗೆ ಯಾವ ಸಹಾಯವೂ ಇಲ್ಲದವರೇ. ಮನುಷ್ಯನನ್ನು ಅರಸನನ್ನು ನಂಬಬೇಡ, ಅವನು ಉಳಿಸಿದು ಹೋಗಲು ಅವನ ಎಲ್ಲ ಕಾರ್ಯಗಳು ಅದೇ ದಿವಸದಲ್ಲಿ ಅಳಿದು ಹೋಗುತ್ತದೆ. ಅವನು ಮಾಡಿದ ಪ್ರಮಾಣಗಳೆಲ್ಲವೂ ಹೊತ್ತಿಗೆ ನಿಂತು ಹೋಗುತ್ತದೆ ಎಂಬುದಾಗಿದೆ ಸ್ವಾಮಿ. ಆದರೆ ದೇವರೇ, ನಿರಂತರವೂ ಜೀವಿಸುವ ದೇವರು ನೀನಾಗಿದೆಪ್ಪ. ನನ್ನನ್ನೇ ನಿಮಗಾಗಿ ಸಮರ್ಪಿಸ್ತೇನೆ. ನನ್ನ ಜೀವವು ಕರ್ತನೆ ನಿನ್ನದೇ ಅಪ್ಪ, ನನ್ನ ಆತ್ಮವು ನಿನ್ನದೇ ಸ್ವಾಮಿ. ನನ್ನದೆಲ್ಲವೂ ನಿಮ್ಮದೇ ಎಂಬುದಾಗಿ ದೇವರೇ ಮುಂಚಾನೆಯಲ್ಲಿ ನಾವೆಲ್ಲರೂ ಕರ್ತನೆ ನಿನಗೆ ಸಮರ್ಪಿಸ್ತೇವೆ ದೇವರೇ. ದೇವರೇ, ನೀನು ಕೊಟ್ಟಂತ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೇವೆ ದೇವರ ಎಂಬುದಾಗಿ ಕರಗಳೆತ್ತಿ ಹೇಳು ನಾವು ಸ್ವಾಮಿ. ನನ್ನದೆಲ್ಲವೂ ನಿನ್ನದೇ ಸ್ವಾಮಿ, ನನ್ನದೆಲ್ಲವೂ ನಿಮ್ಮದೇ ಸ್ವಾಮಿ. ದೇವರೇ, ನನ್ನದೆಲ್ಲವೂ ನಿಮ್ಮದೇ ಸ್ವಾಮಿ. ನನ್ನ ಬರಿದಾದಂತ ಪಾತ್ರೆಯಾಗಿದೆ ನೆಮ್ಮದಿ ನಿಂತಿದ್ದೇನೆ. ಈ ಬರಿದಾದ ಪಾತ್ರೆಯನ್ನು, ಈ ಬರಿದಾದ ಜೀವಿತವನ್ನ ಕರ್ತನೆ ಎಲ್ಲವನ್ನು ಬರಮಾಡುವಾತನು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತೋತ್ರಗಳನ್ನು ಎಲ್ಲ ಬಾಯಿಗಳು ತೆರೆದು ಹಾಲೆಲೂಯ 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 ಪರಿಶುದ್ಧ ದೇವ ಸ್ತೋತ್ರ. ಹಾಲೆಲೂಯ 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 ಸ್ತೋತ್ರ ದೇವರೇ, ಸ್ತೋತ್ರ ಸ್ವಾಮಿ. ಹಾಲೆಲೂಯ. ಎಲ್ಲರ ಬಾಯಿಗಳು ಕರ್ತನು ಸ್ತುತಿ ಮಾಡಿ. ಹಾಲೆಲೂಯ 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 Hallelujah, 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 hallelujah. ಮಹಿಮೆ 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 ಎಲ್ಲ ಮಹಿಮೆಯು ನನ್ನ ಕರ್ತನಿಗೆ, ಎಲ್ಲ ಸ್ತುತಿಯು ನನ್ನ ಕರ್ತನಿಗೆ, ಎಲ್ಲ ಕರವು ನನ್ನ ಕರ್ತನಿಗೆ. ಸ್ತುತಿಗಳ ಯಜ್ಞಗಳನ್ನು ಸಮರ್ಪಿಸುತ್ತಾ ಇದ್ದೇನೆ ದೇವರೇ. ಸ್ತುತಿಗೆ ಪಾತ್ರನು ನೀನೇ ದೇವರೇ ಎಂಬುದಾಗಿ கனத்துக்கு மகிமைக்கு பாத்திரவே உம்மை துதித்து பாடுகிறோம். கிருபை பெருகுதப்பா, உம்மை மகிமை எங்குதப்பா. கனத்துக்கு மகிமைக்கு பாத்திரவே உம்மை துதித்து பாடுகிறோம்.
ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಿಗೆ ಚಾನೆಯಲ್ಲಿ ನಮ್ಮೆಲ್ಲರನ್ನು ಪ್ರೀತಿಸಿ ನಮ್ಮನ್ನ ಸಂಧಿಸುವುದಕ್ಕಾಗಿ, ನಮ್ಮೊಂದಿಗೆ ಆತನು ಮಾತನಾಡುವುದಕ್ಕಾಗಿ, ಆತನನ್ನ ಯಾವ ರೀತಿಯಲ್ಲ ನಮ್ಮ ಹೃದಯದ ಅಂತರಾಳದಿಂದ ಆರಾಧಿಸಿ ಘನಪಡಿಸುತ್ತೇವೆ ಎಂಬುದನ್ನ ನಮ್ಮ ಮಧ್ಯದಲ್ಲಿ ವಾಸವಾಗಿದ್ದು ಕೇಳುವ ದೇವರಾಗಿದ್ದಾನೆ. ಎಲ್ಲಿ ಇಬ್ಬರು ಮೂರು ಕೂಡಿ ಪ್ರಾರ್ಥಿಸ್ತಿರೋ ನಾನು ಅಲ್ಲಿ ಇಳಿದು ಬರ್ತೇನೆ ಎಂಬುದಾಗಿ ಹೇಳಿದಂತ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಆರಾಧಿಸ್ತಾ ಇದ್ದೀವಿ. ಆಮೆನ್. ಪರಿಶುದ್ಧವಾದ ಸ್ಥಳದಲ್ಲಿ ಆರಾಧಿಸ್ತಾ ಇದ್ದೀವಿ. ಪರಿಶುದ್ಧವಾದ ಸಭೆಯಲ್ಲಿ ಕರ್ತನನ್ನು ಆರಾಧಿಸ್ತಾ ಇದ್ದೀವಿ. ಕರ್ತನಾದ ಯೇಸು ಕ್ರಿಸ್ತನ ರಕ್ತದಿಂದ ಸ್ಥಾಪಿಸಲ್ಪಟ್ಟಂತ ಸಭೆಯಲ್ಲಿ ನಾವು ಆರಾಧಿಸ್ತಾ ಇದ್ದೀವಿ. ಹಲ್ಲೆಲೂಯ, ಹಲ್ಲೆಲೂಯ. ಈ ಸ್ಥಳವು ಯಾವಾಗಲೂ ಕರ್ತನನ್ನು ಆರಾಧಿಸುವಂತ ಮಹಿಮೆಯ ಸ್ಥಳವಾಗಿದೆ. ಆಮೆನ್. ಯಾಕಂದ್ರೆ ಕರ್ತನು ಈ ಭೂಲೋಕದಲ್ಲಿ ಕರ್ತನನ್ನು ಆರಾಧಿಸುವುದಕ್ಕಾಗಿ ಒಂದು ಜನಾಂಗವನ್ನು ದೇವರು ಆರಿಸಿ ತೆಗೆದುಕೊಂಡಿದ್ದಾನೆ. ಅಂದ್ರೆ ಆ ಜನಾಂಗವು ನಾನು ನೀನು ಆಗಿದ್ದೇವೆ. ಆಮೆನ್. ಆ ಜನರು ನಾವು ಆಗಿದ್ದೇವೆ. ನಮ್ಮ ಆರಾಧನೆಯನ್ನು ಕೇಳುವುದಕ್ಕಾಗಿ ದೇವರು ಆತನ ಪರಲೋಕದಿಂದ ಇಳಿದು ಬಂದು ನಮ್ಮ ಆರಾಧನಾ ಸ್ತುತಿಗಳನ್ನ ಅಂಗೀಕರಿಸಿ ನಮ್ಮನ್ನು ಆಶೀರ್ವದಿಸುವ ಕರ್ತನಾಗಿದ್ದಾನೆ. ಆಮೆನ್. ಹಲ್ಲೆಲೂಯ. ಆತನು ಮಹಿಮೆ ಪಡಿಸುವ ಎಲ್ಲಾ ಸ್ಥಳದಲ್ಲಿ ಆತನು ನಾನು ಇದ್ದೇನೆ ಎಂಬುದಾಗಿ ಹೇಳಲ್ಪಡ್ತಾರೆ. ಆಮೆನ್. ಅದರ ಮಹಿಮೆ ಪಡಿಸುವ ಎಲ್ಲಾ ಸ್ಥಳದಲ್ಲಿ ನಾನು ಇದ್ದೇನೆ. ನನ್ನನ್ನು ಮಹಿಮೆ ಪಡಿಸುವಾಗ ನನ್ನ ಕೃಪೆಯು ಒಬ್ಬೊಬ್ಬರನ್ನ ತುಂಬಿಸುವಂತೆ, ಬಲಪಡಿಸುವಂತೆ, ಆಶೀರ್ವದಿಸುವಂತೆ ನಾನು ಅವರ ಮಧ್ಯದಲ್ಲಿ ಇದ್ದೇನೆಂಬುದಕ್ಕೆ ಸಾಕ್ಷಿಯಾಗಿರುತ್ತದೆ ಎಂಬುದಾಗಿ ಇರುತ್ತದೆ. ಆಮೆನ್. ಕರಗಳಂತೆ ಕೇಳೋಣ. ಹೌದು ಸ್ವಾಮಿ, ಹೇಳೋಣ. ಆರಾಧಿಸ್ತಾ ಇದ್ದೇನೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಸ್ತೋತ್ರ. ಆರಾಧನೆ, ಆರಾಧನೆ, ಸ್ತುತಿ, ಆರಾಧನೆ, ಆರಾಧನೆ. ಉದಯದಲ್ಲೂ ಸಂಜಯದಲ್ಲೂ ಆರಾಧನೆ, ಆರಾಧನೆ. ಉದಯದಲ್ಲೂ ಸಂಜಯದಲ್ಲೂ ಆರಾಧನೆ ಅಪ್ಪನಿಗೆ. ಆರಾಧನೆ, ಆರಾಧನೆ, ಸ್ತುತಿ, ಆರಾಧನೆ, ಆರಾಧನೆ. ಎಲ್ಲ ಕನ್ನಡ ಶಬ್ದ ಬರಲಿ. ಶಬ್ದ ಬರಲಾದ್ರೆ ಕೈ ತಟ್ಟಿ, ಇಲ್ಲದೆ ಕೈ ತಟ್ಟಬೇಡ.
ಆರಾಧನೆ ಎಲ್ಲ ಆಮೆ ಯೇಸುವಿಗೆ ಆರಾಧನೆ ಆರಾಧನೆ ಕೈ ತಟ್ಟ ಶಬ್ದವಾಗಿ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ ஆலயம் ஆலயம் ஆராதனை அப்பாவுக்கே ஆலயம் ஆலயம் ஆராதனை அப்பாவுக்கே தூயாவியே உமக்கு ஆராதனை துணையாளரே உமக்கு ஆராதனை துணையாளரே பிதாவே உமக்கு ஆராதனை வழிகாட்டியே உமக்கு ஆராதனை அப்பா பிதாவே உமக்கு ஆராதனை வழிகாட்டியே உமக்கு ஆராதனை 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 துதி ஆராதனை 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 துதி ஜீவப்பள்ளியே உமக்கு ஆராதனை ஜீவப்பள்ளியே உமக்கு ஆராதனை வெகு சம்பமே உமக்கு ஆராதனை மேசியாவே உமக்கு ஆராதனை மேசியாவே உமக்கு ஆராதனை 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 துதி ஆராதனை ஆராதனை கரல சத்தம் தட்டுಣ வாய்களை திறந்து இயேசுவே ஆராயிரம் ஆராயிரம் ஆராதனை அப்பாவுக்கே ஆமா இயேசுவே ஆராதனை ஆராதனை துதி ஆராதனை 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 துதி ஆராதனை ஆராதனை உதயனு ಸಂಜಯನು ಆರಾಧನೆ ಅಪ್ಪಾನಿಗೆ ಉದಯನನು ಸಂಜಯನು ಆರಾಧನೆ ಅಪ್ಪಾನಿಗೆ ಉದಯನನು ಸಂಜಯನು ಆರಾಧನೆ ಅಪ್ಪಾನಿಗೆ ಉದಯನನು ಸಂಜಯನು ಆರಾಧನೆ ಅಪ್ಪಾನಿಗೆ ಸ್ತುತಿಯಾರಾಧನೆ ಆರಾಧನೆ ಉದಯದಲ್ಲೂ ಸಂಜಯದಲ್ಲೂ ಆರಾಧನೆ ಅಪ್ಪನಿಗೆ ಹೃದಯದಲ್ಲೂ ಸಭೆಯಲ್ಲೂ ಆರಾಧನೆ ಅಪ್ಪನಿಗೆ ಮನದಲ್ಲಿಯೂ ಮನೆಯಲ್ಲಿಯೂ ಆರಾಧನೆ ಅಪ್ಪನಿಗೆ ಮನದಲ್ಲಿಯೂ ಮನೆಯಲ್ಲಿಯೂ ಆರಾಧನೆ ಅಪ್ಪನಿಗೆ ಮನದಲ್ಲಿಯೂ ಮನೆಯಲ್ಲಿಯೂ ಆರಾಧನೆ ಅಪ್ಪನಿಗೆ ಮನಸ್ಸಿನಲ್ಲೂ
ಕರ್ತನಿಗೆ ಆರಾಧನೆಯನ್ನು ಮಾಡ್ತಾರೆ. ಆಮೆನ್. ನಮ್ಮ ನಡತೆಯಲ್ಲಿ, ನನ್ನ ಸ್ವಭಾವದಲ್ಲಿ, ನನ್ನ ನುಡಿಯಲ್ಲೂ ಕರ್ತನೆ ನಿನ್ನನ್ನು ಆರಾಧಿಸ್ತೇನೆ. ಆಮೆನ್. ನನ್ನ ಆಲೋಚನೆಯಲ್ಲೂ ನಿನ್ನನ್ನು ಆರಾಧಿಸುತ್ತೇನೆ ದೇವರೇ. ನನ್ನ ಧ್ಯಾನದಲ್ಲೂ ನಿಮ್ಮನ್ನು ಆರಾಧಿಸುತ್ತೇನೆ ದೇವರೇ. ನನ್ನೆಲ್ಲಾ ಕಾರ್ಯಗಳಲ್ಲೂ ಯೇಸುವನ್ನೇ ಆರಾಧಿಸ್ತೇನೆ ಎಂಬುದಾಗಿ ಕರಗಳ ತಟ್ಟಿ ದೇವರನ್ನ ಮಾಹಿತಿ ಕರ್ತನೇ ನಿಮಗೆ ಮಹಿಮೆ ಉಂಟಾಗಲಿ ಅಪ್ಪ. ಹಾಲೆಲೂಯಾ. Praise the Lord. Amen. Hallelujah. Hallelujah. ಎಲ್ಲ ಹಾಗೆ ವೆದರು ಮಂಕಾಗಿದೆ, ನೀವು ಮಂಕಾಗ್ಬಿಟ್ಟಿದ್ದೀರ. ಆಮೇಲೆ ನಿಮಗೆಲ್ಲ ಚಳಿ ಆಗ್ತಾ ಇದೆ, ನನಗೆ ಸೆಕೆ ಅಂದ್ರೆ ಶಾಖವುಳ್ಳವನಾಗಿದ್ದೀನಿ. ಆಮೇಲೆ ಹಲ್ಲೆಲೂಯಾ. ಆದ್ರೂ ಸಹ ಏನೋ ಒಂದು ರೀತಿಯಾದಂತ ಒಂದು ಬಿಗಿಯಾದ ಹಿಡಿಯಲ್ಪಟ್ಟಂತ ಜೇಡರ ಬಲೆಯಲ್ಲಿ ಸಿಕ್ಕಿಕೊಂಡಾಗ ಆ ಮನಸ್ಸು ನಮಗೆ ಬೇಡಲಿ. ಹೃದಯದ ಅಂತರಾಳದಿಂದ ದೇವರನ್ನ ಆರಾಧಿಸುವರಾಗಿರ್ಬೇಕು. ಆಮೇಲೆ ನಾನು ಆರಾಧಿಸೋದಕ್ಕೆ ಬಂದಿರೋದು, ಅದರಲ್ಲಿ ಯಾಕೆ ನಾನು ಅದಕ್ಕೆ ತಡೆಯಾಗಿ ಹಾಕಿರ್ಬೇಕು? ನಾನು ಯಾಕೆ ಆರಾಧಿಸ್ಬೇಕು? ನಾನು ಯಾಕೆ ಕೈ ತಟ್ಟಬೇಕು? ನಾನೇ ಸ್ತುತಿ ಮಾಡ್ಬೇಕು ಎಂಬುದಾಗಿ ನಿನ್ನ ಮನಸ್ಸಲ್ಲಿರುವಂತ ಆ ಕಠಿಣವಾದಂತ ಸ್ವಭಾವನ ಯೇಸು ನಮ್ಮದೇ ಲಯಪಡಿಸ್ರಿ. ಆಮೇಲೆ ಅವಾಗಲೇ ನಮ್ಮ ಹೃದಯದ ಅಂತರಾಳದಿಂದ ದೇವರನ್ನ ಆರಾಧಿಸಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾವು ಯಾವ್ದಾವುದಕ್ಕೂ ಮನಸ್ತಾಪ ಉಳ್ಳವರಾಗಿ ಮಾರ್ಪಡಿಸ್ತೀವಿ, ಆದ್ರೆ ಕರ್ತನನ್ನು ಆರಾಧಿಸೋದ್ರಲ್ಲಿ ನಮ್ಮ ಮನಸ್ಸು ಯಾವಾಗಲೂ ಸಡಿಲಪಡಿಸಿಕೊಳ್ಳಬಾರ್ದಂತೆ. ಆಮೇಲೆ ಯಾಕೆ ಹೇಳ್ತದೆ ಅಂದ್ರೆ ನಮ್ಮ ಹೃದಯದ ಅರಸರು ಕರ್ತನಾದ ಯೇಸು ಕ್ರಿಸ್ತನಾಗಿದೆ. ಆತನ ಕರ್ತನಾದ ಯೇಸು ಕ್ರಿಸ್ತನ ಹೃದಯದಲ್ಲಿ ನಿರಂತರವಾಗಿ ವಾಸ ಮಾಡುವ ದೇವರಾಗಿದ್ದಾನೆ. ನಮ್ಮ ಹೃದಯದಲ್ಲಿ ಆತನು ಯಾವಾಗಲೂ ಸಹ ಉಲ್ಲಾಸವನ್ನ, ಮಹಿಮೆಯನ್ನ, ಸಂತೋಷವನ್ನ ಕಲ್ಪಿಸಿ ರೂಪಿಸಿ ದೃಢಪಡಿಸುವ ದೇವರಾಗಿದ್ದಾನೆ. ಆಮೇಲೆ ಆತನ ಹೃದಯದಲ್ಲಿ, ಆತನು ನಮ್ಮ ಹೃದಯದಲ್ಲಿ ಇದ್ದಾನೆಂಬ ನಂಬಿಕೆ ಇದೆಯಲ್ಲ, ಅದು ನೋಡಲಿಕ್ಕೆ ಆಗೋದಕ್ಕೂ ಆಗಲ್ಲ, ಕಾಣುವುದೂ ಇಲ್ಲ, ಅದು ಕಣ್ಣಕ್ಕೆ ಅದು ನೋಡುವುದಕ್ಕೆ ಅಸಾಧ್ಯವಾದದ್ದು. ಅದೇ ನಂಬಿಕೆ. ಆಮೇಲೆ ಹಲ್ಲೆಲೂಯಾ. ನಂಬಿಕೆ ಎನ್ನುವಂತ ಭರವಸೆ ಉಳ್ಳದ್ದಾಗಿದೆ. ಕ್ರಿಸ್ತನು ನನ್ನೊಂದಿಗಿದ್ದಾನೆ ಎಂಬುದಾಗಿ, ಕ್ರಿಸ್ತನಲ್ಲಿ ನಾನಿದ್ದೇನೆ ಎಂಬುದನ್ನ ನಂಬಿಕೆ ಪೂರ್ವಕವಾಗಿ ಅದನ್ನು ದೃಢಪಡಿಸುವವರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಇದ್ದಾನೆ ಎಂಬುದನ್ನ ಹೇಗೆ ನಾವು ತೋರಿಸಿಕೊಳ್ಳಬಹುದು ಎಂದು ತಿಳ್ಕೊಂಡಿದ್ದೀರಾ? ಹೇಗೆ ತೋರಿಸ್ತೀರಿ? ನಮ್ಮ ಕ್ರಿಯೆಗಳು, ಆಟಿಟ್ಯೂಡ್ ನಮ್ದು. ಆಮೇಲೆ ನಮ್ಮ ಕ್ರಿಯೆಗಳಲ್ಲಿ ದೇವರು ಇದ್ದಾನೆ ಎಂಬುದಾಗಿ ತೋರ್ಪಡಿಸ್ತೇವೆ. ಆಮೇಲೆ ನಮ್ಮ ಮನದಲ್ಲಿ ಇದ್ದಾನೆ ಎಂಬುದಾಗಿರುವಾಗ ನಮ್ಮ ಮುಖವು ಅದನ್ನ ಪ್ರಕಾಶಿಸುತ್ತದೆ. ಆಮೇಲೆ ನಮ್ಮ ಮನದಲ್ಲಿ ಬೇರೆ ಕಾರ್ಯಗಳು ಇರುವುದಾದ್ರೆ ನಮ್ಮ ಮುಖ ಏನು ಮಾಡುತ್ತದೆ? ಅದಿಲ್ಲ ಎಂಬುದಾಗಿ ನಮ್ಮ ವ್ಯತ್ಯಾಸವನ್ನು ತೋರ್ಪಡಿಸುತ್ತದೆ. ಆಮೇಲೆ ಎಲ್ಲದಕ್ಕಿಂತಲೂ ಸತ್ಯವನ್ನು ಹೊರಪಡಿಸುವಂತ ಒಂದು ಅಂಗವಿದೆ, ಗೊತ್ತಾ? ಯಾವುದು? ನಮ್ಮ ಕಣ್ಣಿದೆಯಲ್ಲ, ನಮ್ಮೆಲ್ಲ ಭಾವನೆಗಳನ್ನ ಕಣ್ಣು ತನ್ನ ಎಲ್ಲ ಸ್ವಭಾವಗಳನ್ನು ವ್ಯಕ್ತಪಡಿಸುತ್ತೆ. ಅದಕ್ಕೆ ಬೈಬಲ್ ವಾಕ್ಯ ಬೀಳ್ತದೆ, ನಿನ್ನ ಕಣ್ಣು ನಿನ್ನ ಶರೀರಕ್ಕೆ ಏನಾಗಿದೆ? ನಿನ್ನ ಕಣ್ಣು ನಿನ್ನ ಶರೀರಕ್ಕೆ ಬಾಗಿಲಾಗಿದೆ. ಹಲ್ಲೆಲೂಯಾ. ಏನಾಗಿದೆ? ಬಾಗಿಲು. ಮನೆ ಮೇಲೆ ಏನಿರ್ಬೇಕು? ಕಿಟಕಿ ಇಲ್ಲದ್ರೂ ಪರವಾಗಿಲ್ಲ, ಮನೆಗೆ ಏನಿರ್ಬೇಕು? ಬಾಗಿಲು ಇರ್ಬೇಕು. ಆಮೇಲೆ ಹಲ್ಲೆಲೂಯಾ. ಈ ಬಾಗಿಲು ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ಮನೆಯ ಎಷ್ಟು ರೀತಿಯಲ್ಲಿದೆ. ಆಮೇಲೆ ಅದಕ್ಕೆ ಹೇಳ್ತದೆ, ದೇವರ ಸಮ್ಮುಖದಲ್ಲಿ ನಾವು ಬರುವಾಗ ಸುಂದರವಾದ ಬಾಗಿಲೊಳಗಿಂದ ದೇವಾಲಯಕ್ಕೆ ಬಂದರು. ಆಮೇಲೆ ಹಲ್ಲೆಲೂಯಾ. ದೇವರ ಆಲಯ ಕಟ್ಟಲ್ಪಡುವಂತ ಚತುರ್ದಿಕ್ಕಿನಲ್ಲಿ 4 ಬಾಗಿಲಿತ್ತು. ಒಂದು ಸುಂದರವಾದ ಬಾಗಿಲು, ಇನ್ನೊಂದು ಸ್ವರ್ಣದ ಬಾಗಿಲು, ಇನ್ನು ಬಲಿಯಾಗವನ್ನು ಸಮರ್ಪಿಸುವ ಬಾಗಿಲು, ಮತ್ತೆ ಇನ್ನೊಂದು ಬಾಗಿಲು. ಹೀಗೆ 4 ಬಾಗಿಲುಗಳು. ಆಮೇಲೆ ಹಲ್ಲೆಲೂಯಾ. 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 ಅದಕ್ಕೆ ದೇವರು ನಮ್ಮಲ್ಲಿ ತುಂಬಾ ಒಳ್ಳೆಯವನಾಗಿದ್ದಾನೆ. ಕರ್ತನು ತುಂಬಾ ಒಳ್ಳೆಯವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ಆತ ನೋಡಿ ಹೇಳ್ತೀವಿ, ಎಷ್ಟು ಒಳ್ಳೆಯ ನನ್ನ ದೇವರು ಏಸಪ್ಪ. ಏಸಪ್ಪ ನಾನು ಹೇಳಿದ್ರು ನೀನ್ ಹೇಳಿದ್ರು, ನಾನು ಹೇಳಿಲ್ಲ ಅಂದ್ರು ನೀನ್ ಹೇಳಿಲ್ಲ ಅಂದ್ರು, ಏಸಪ್ಪ ತುಂಬಾ 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 ಒಳ್ಳೆಯವರಾಗಿದ್ದಾನೆ. ಆಮೇಲೆ ಯಾಕೆ ಅದನ್ನು ಒಳ್ಳೆಯವನು ಒಳ್ಳೆಯವನು ಎಂಬುದಾಗಿ ನಾವು ಹೇಳ್ತಿದ್ರೆ, ಆ ಒಳ್ಳೆಯವನು ಎಂಬುದಾಗಿ ನಾವು ಹೇಳುವ ಮಾತಿನಿಂದ, ನಮ್ಮ ಮನಸ್ಸಿನ ಸ್ವಭಾವದಿಂದ ನಾವು ಒಳ್ಳೆಯವರಾಗ್ಬಿಡ್ತೀವಿ.
ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಜೇನುಗೂಡಲ್ಲಿ ಜೇನನ್ನ ತೆಗೆಯುವವನ ಕೈಯೆಲ್ಲ ಏನಾಗಿರುತ್ತೆ? ಜೇನುತುಪ್ಪ. ಅವಾಗ ಏನ್ ಮಾಡ್ತಾನ ಅವನು? ನೆತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಂಧ ರುಬ್ಬುವವನ ಮೈಯೆಲ್ಲ ಹೇಗಿರುತ್ತಂತೆ? ಗಂಧದ ಸ್ಮೆಲ್ ಇರ್ತಾರೆ. ಹಲ್ಲೆಲೂಯಾ. ಕೊಟ್ಟಿಗೆಯಲ್ಲಿ ಸಗಣಿ ಬಾಚುವನ ಸ್ಮೆಲ್ ಹೆಂಗಿರುತ್ತದೆ? ಸಗಣಿ ವಾಸನೆ ಇರ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇನ್ ಬಳ್ಕೊಳ್ಳೋದು ಬೇಡ, ಅವನು ಅದನ್ನ ಸಂಗಡ ಆಗಿರುವಾಗ್ಲಾಮೆ. ಅದೇ ತರನ ಯೇಸು ಒಳ್ಳೆವ, ಯೇಸು ಒಳ್ಳೆವ, ಯೇಸು ಒಳ್ಳೆವನು, ಯೇಸು ಒಳ್ಳೆವನು ಎಂಬುದಾಗಿ ನಾವು ಯಾವಾಗ ನಮ್ಮ ಹೃದಯ ಹೇಳೋದಕ್ಕೆ ಪ್ರಾರಂಭಿಸುತ್ತದೋ, ಆ ಒಳ್ಳೆಯವನಾಗಿರುವಂತ ಯೇಸು ಕ್ರಿಸ್ತನ ಕೃಪಾ ವರಗಳು ಮಹಿಮೆ ನಮ್ಮೊಳಗೆ ಪ್ರವೇಶಿಸಿ ನಮ್ಮನ್ನೆಲ್ಲ ಒಳ್ಳೆಯವನಾಗಿ ಮಾರ್ಪಡಿಸುತ್ತದೆ. ಹಲ್ಲೆಲೂಯಾ. ಒಂದು ಚಿಕ್ಕವಾದಂತ ಒಂದು ಪರಿಮಳದ ಕೊಂಪು ಒಂದು ಮನೆಯಲ್ಲಿ ಇರುವುದಾದ್ರೆ ಆ ಮನೆಯೆಲ್ಲ ಪರಿಮಳಿಸುವಂತೆ ಮಾಡುತ್ತದೆ. ಆಮೇಲೆ ಅವನೇನು ಗೋಡೆಗೆಲ್ಲ ಪೇಂಟ್ ಮಾಡ್ಕೊಂಡ್ ಬರಕಾಗತ್ತೆ? ನಾವು ಇಟ್ಕೊಂಡಿದ್ವಿ ರೂಮ್ ಫ್ರೆಶರ್ ಇಟ್ಕೊಂಡಿದ್ವಿ, ಬಾತ್ರೂಮ್ ಫ್ರೆಶರ್ ಇಟ್ಕೊಂಡಿದ್ವಿ, ಕಾರ್ ಫ್ರೆಶರ್ ಇಟ್ಕೊಂಡಿದ್ವಿ, ಏರ್ ಫ್ರೆಶರ್ ಎಂಬುದಾಗಿ ಇಟ್ಕೊಂಡಿದ್ವಿ. ಆಮೇಲೆ ನಮಗೂ ಸಹ ಇಟ್ಕೊಂಡಿದ್ದೀವಿ ಬಾಡಿ ಸ್ಪ್ರೇ. ಯಾವ ಪ್ರೇ? ಯಾವ ತರ ಬಾಡಿ ಆದ್ರೂ ಸರಿ, ಅದು ಜೀವಂತವಾಗಿದ್ದ ಬಾಡಿ ಇದ್ರು ಪರವಾಗಿಲ್ಲ, ಸತ್ತಿರುವಂತ ಬಾಡಿ ಆಗಿದ್ರು ಪರವಾಗಿಲ್ಲ, ಆ ಸ್ಥಳವನ್ನ ಪರಿಮಳಿಸುವಂತೆ ಮಾಡುತ್ತದೆ. ಹಲ್ಲೆಲೂಯಾ. ನಾವು ಸಹ ಅನೇಕ ವಿಷಯಗಳಲ್ಲಿ ನಾವೇನಾಗಿದ್ದೀವಿ? ಸೋತು ಹೋಗಿದ್ದೇವೆ. ಅನೇಕ ವಿಷಯಗಳಲ್ಲಿ ನಾವು ಸತ್ತವರಾಗಿದ್ದೇವೆ. ಕ್ರಿಸ್ತನೆಂಬ ಪರಿಮಳವನ್ನು ಮೇಲೆ ಬರುವಾಗ ನಾವು ಸುವಾಸಿಸುವಂತ, ಪರಿಮಳಿಸುವಂತ ಸುಗಂಧವಾಗಿ ಕಾಣಲ್ಪಡುತ್ತೇವೆ. ಹಲ್ಲೆಲೂಯಾ, హల్లెలూయా, హల్లెలూయా. ఎంత మంచి దేవుడు యేసయ్యా, ఎంత మంచి దేవుడు యేసయ్యా. చింతలన్నీ తీరేనయ్యా నిన్ను చేరగా. ఎంత మంచి దేవుడు యేసయ్యా, నా చింతలన్నీ తీరేనయ్యా నిన్ను చేరగా. ఎంత మంచి దేవుడు యేసయ్యా, ఎంత మంచి దేవుడు యేసయ్యా.
ಎಲ್ಲಾಗಿ ನಮ್ಮ ಕಾರಣನಾಗಿದ್ದೇವರೇ ದೇವರೇ ನಿನಗೆ ಸ್ವಾಮಿ ಘನಮಾನ ಸ್ತುತಿ ಸ್ತೋತ್ರಗಳು ಸ್ವಾಮಿ. ದೇವರೇ ಸ್ತೋತ್ರಪ್ಪ. ದೇವರೇ ನಾವೆಲ್ಲರೂ ಸ್ವಾಮಿ ನಿನಗೆ ಸಮರ್ಪಿಸ್ತಾ ಇದ್ದೇವೆ. ಎಲ್ಲ ಮೊಣಕಾಲು ಊರನ್ನು ಪಡಲಿ. 4 ಕಾಲುಗಳ 2 ಮೊಣಕಾಲುಗಳು ನಮಗಿರುವುದು 2 ಮೊಣಕಾಲುಗಳಿವೆ. ಆ ಮೊಣಕಾಲುಗಳನ್ನು ಹಾಕಿ ಕೈಗಳನ್ನು ಎತ್ತಿಸುವೆ. ಹಲ್ಲೆಲೂಯ ಆಮೆನ್. ಯೆಶಯ್ಯ ಆಮೆನ್. ಹಲ್ಲೆಲೂಯ. ನನ್ನ ದೇಶ, ನನ್ನ ರಾಜ್ಯ, ನನ್ನ ರಾಜ್ಯದಲ್ಲಿರುವಂತಹ 31 ಜಿಲ್ಲೆಗಳು ದೇವರೇ, 236 ತಾಲೂಕುಗಳು ಸ್ವಾಮಿ, 2066 ಕರ್ತನೆ ಸ್ವಾಮಿ ಪಂಚಾಯಿತಿ ಹೋಬಳಿಗಳನ್ನ ಕರ್ತನೆ ಮುಟ್ಟಲ್ಪಡಲಿ ಸ್ವಾಮಿ. ಕರ್ತನೆ 35,000 ಗ್ರಾಮಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ರಾಜ. ಶಕ್ತ ತಂದರೆ ಸ್ತೋತ್ರಪ್ಪ. ಎಲ್ಲ ಗ್ರಾಮಗಳು, ಪಟ್ಟಣಗಳು, ನಗರಗಳು, ಜಿಲ್ಲೆಗಳು, ತಾಲೂಕುಗಳು, ರಾಜ್ಯಗಳು ಆಶೀರ್ವದಿಸಲ್ಪಡಲಿ ದೇವರೇ. ನಮ್ಮ ರಾಜ್ಯದಲ್ಲಿ ಯಾವ ಕೊರತೆಗಳಿಲ್ಲದಂತೆ ಸಮಾಧಾನವಿರಲಪ್ಪ. ನಮ್ಮ ರಾಜ್ಯಕ್ಕಾಗಿ ಎಲ್ಲ ನಿಮಗೆ ಕೊಡಲ್ಪಟ್ಟಂತ ಜಿಲ್ಲೆಗಳಿಗಾಗಿ ಪ್ರಾರ್ಥಿಸುವವರಾಗಿ, ನಿನಗೆ ಕೊಡಲ್ಪಟ್ಟದ ಜಿಲ್ಲೆ ಯಾವುದು ಆ ಜಿಲ್ಲೆಗಾಗಿ ಪ್ರಾರ್ಥನೆ ಮಾಡಿ. ಯಾರು ಮೌನವಾಗಿರಬೇಡ. ಕರ್ತನೇ, ನಾನು ಇರುವಂತ ರಾಜ್ಯಕ್ಕಾಗಿ ಪ್ರಾರ್ಥಿಸ್ತೇನೆ, ನಾನು ಇರುವಂತ ಜಿಲ್ಲೆಗಾಗಿ, ನನಗೆ ಕೊಡಲ್ಪಟ್ಟ ಜಿಲ್ಲೆಗಾಗಿ ಪ್ರಾರ್ಥಿಸ್ತೇನೆ ರಾಜ.
ಸಭೆ ಇರುವ ಗ್ರಾಮಗಳಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಸಭೆಗಳಿಲ್ಲದಂತ ಗ್ರಾಮಗಳಲ್ಲಿ ಸಭೆಗಳು ಉಂಟಾಗಲಿ ಸ್ವಾಮಿ. ಕರ್ತನೇ, ಸಭೆಗಳಿಲ್ಲದಂತ ಹೋಬಳಿಯಲ್ಲಿ ಸಭೆಗಳು ಉಂಟಾಗಲಿ ದೇವರೇ. ಕರ್ತನೇ, ಸಭೆಗಳಿಲ್ಲದಂತ ಪಂಚಾಯತ್ಗಳಲ್ಲಿ ಸಭೆಗಳು ಉಂಟಾಗಲಿ. ಸ್ತೋತ್ರಪ್ಪ. ಪಟ್ಟಣದಲ್ಲಿ, ನಗರದಲ್ಲಿ, ಜಿಲ್ಲೆಗಳಲ್ಲಿ, ತಾಲೂಕಿನಲ್ಲಿ ಉಜ್ಜೀವನದ ಸಭೆಗಳು ಉಂಟಾಗಲಿ. ಸೇವೆಯು ಕರ್ತನೆ ಹರಡಲಿ ಸ್ವಾಮಿ. ಸೇವೆಯ ಕರ್ತನೆ ಭಾರವು ಕರ್ತನೆ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ ಸ್ವಾಮಿ. ಆ ಗ್ರಾಮದಲ್ಲಿ, ಪಟ್ಟಣದಲ್ಲಿ, ನಗರದಲ್ಲಿರುವಂತ ಕೊರತೆಗಳು ನೀಗಲಿ ಸ್ವಾಮಿ. ಆ ಕರ್ತನೆ ಸ್ವಾಮಿ, ರೈತರಿಗೆ ಬೇಕಾದ ಬೆಳೆಗಳನ್ನು ಕೊಡಿ ಸ್ವಾಮಿ. ಪ್ರಕೃತಿ ಅವರಿಗೆ ಸಾಧಕವಾಗಿರಲಿ ದೇವರೇ. ಬೆಳೆಯು ಕರ್ತನೆ ಸ್ವಾಮಿ ಅವರಿಗೆ ಲಾಭದಾಯಕವಾಗಿರಲಿ ಸ್ವಾಮಿ. ಎಲ್ಲ ವ್ಯಾಪಾರಿಗಳಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಎಲ್ಲ ಕರ್ತನೆ ಸ್ವಾಮಿ ಇಲಾಖೆಗಳಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಎಲ್ಲ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಕರ್ತನೆ, ಭ್ರಷ್ಟಾಚಾರ ಇಲ್ಲದಂತ ಅಧಿಕಾರವು ನಮ್ಮ ದೇಶ ರಾಜ್ಯದಲ್ಲಿ ಉಂಟಾಗಲಿ ಸ್ವಾಮಿ. ಕರ್ತನೆ, ವಿದ್ಯಾರ್ಥಿಗಳಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಚಿಕ್ಕ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಹಿರಿಯರಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಕರ್ತನೆ, ದಿಕ್ಕಿಲ್ಲದವರಿಗಾಗಿ ಪ್ರಾರ್ಥಿಸ್ತೇವೆ ದೇವರೇ. ಅನಾಥರಿಗಾಗಿ ಪ್ರಾರ್ಥಿಸ್ತೇವೆ ದೇವರೇ. ಶಬಕ್ಕರವಿ ಕರ್ತನೆ, ಎಲ್ಲ ಪ್ರಾರ್ಥನೆ ಮಾಡು, ಮೌನವಾಗಿರಬೇಡಿ ದೇವರೇ. ಸ್ತೋತ್ರಪ್ಪ ದೇವರೇ. ಬಡತನದಲ್ಲಿರುವವರಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಮನೆಗಳಿಲ್ಲದವರಿದ್ದಾರೆ ಸ್ವಾಮಿ. ಕರ್ತನೆ, ರೋಗದಲ್ಲಿರುವವರಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಕರ್ತನೆ, ವ್ಯಾಧಿಗಳಿಂದ ನರಳುತ್ತಿರುವವರಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ದೇವರೇ, ಅವರನ್ನು ಆರೈಸುವಂತ ಕರ್ತನೆ, ಎಲ್ಲರಿಂದ ಕೈ ಬಿಡಲ್ಪಟ್ಟವರಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಎಲ್ಲವೂ ಇದ್ದರೂ ಕರ್ತನೆ ಅವರು ನೋಡಿಕೊಳ್ಳದೆ ಕರ್ತನೆ ಅನಾಥವಾಗಿರುವಂತಹ ಎಲ್ಲ ಕರ್ತನೆ ಸ್ವಾಮಿ ಹಿರಿಯರಿಗಾಗಿ ಕಿರಿಯರಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಸ್ತೋತ್ರಪ್ಪ. ದೀಪ ಶಕ ತೋರ್ಬೇಕರ್ತನೆ ಎಲ್ಲವೂ ಕರ್ತನೆ ಸ್ವಾಮಿ. ದೇವರೇ, ಅವರನ್ನು ಸಂತೈಸು ಕರ್ತನೆ. ಬಿಡುಗಡೆಯನ್ನು ಉಂಟು ಮಾಡು, ಸ್ವಸ್ಥತೆಯನ್ನು ಉಂಟು ಮಾಡು. ಕೊರತೆಗಳು ನೀಗಲಿ, ಕಣ್ಣೀರುಗಳು ನೀಗಲಿ ಸ್ವಾಮಿ. ಮಹಿಳೆಯರ ಮೇಲೆ, ಗಂಡು ಮಕ್ಕಳು, ಚಿಕ್ಕ ಮಕ್ಕಳ ಮೇಲೆ ನಡೆಯುವಂತ ಕರ್ತನೆ ಎಲ್ಲ ರೀತಿಯಾದ ದೌರ್ಜನ್ಯಗಳಿಂದ ಬಿಡುಗಡೆ ಉಂಟಾಗಲಿ ಸ್ವಾಮಿ. ಕರ್ತನೆ ಕರ್ತನೆ ಸ್ತೋತ್ರಪ್ಪ. ಪೊಲೀಸ್ ಇಲಾಖೆಯಲ್ಲಿರೋರಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಆರ್ಮಿಯಲ್ಲಿರೋರಿಗಾಗಿ ಪ್ರಾರ್ಥಿಸ್ತೇವೆ. ನೇವಿಯಲ್ಲಿರೋರಿಗಾಗಿ ಪ್ರಾರ್ಥಿಸ್ತೇವೆ. ಏರ್ ಫೋರ್ಸ್ ಅಲ್ಲಿರೋರಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಕರ್ತನೆ, BSF ಅವ್ರಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಗಡಿ ಭಾಗದಲ್ಲಿರೋರಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಎಲ್ಲ ಇಂಟೆಲಿಜೆನ್ಸ್ಗಾಗಿ ಪ್ರಾರ್ಥಿಸ್ತೇವೆ ರಾಜ. ಕರ್ತನೆ ಸ್ತೋತ್ರ ಮಾಡ್ತೇವೆ ರಾಜ. ಎಲ್ಲ ಡಿಫೆನ್ಸ್ಗೆ ಸಂಬಂಧಪಟ್ಟಂತ ಎಲ್ಲರಿಗಾಗಿ ಪ್ರಾರ್ಥಿಸ್ತೇವೆ, ಸ್ತೋತ್ರ ಮಾಡ್ತೇವೆ ರಾಜ. ಎಲ್ಲ ರಾಜಕಾರಣಿಗಳಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಕರ್ತನೆ ಸ್ತೋತ್ರ ಅಪ್ಪ. ಕರ್ತನೆ, ಅವರ ಕುಟುಂಬಗಳನ್ನು ಸಂರಕ್ಷಿಸಪ್ಪ. ಆ ಕುಟುಂಬದಲ್ಲಿ ಸಮಾಧಾನ ಉಂಟು ಮಾಡು. ಆ ಕುಟುಂಬದಲ್ಲಿ ನೆಮ್ಮದಿ ಉಂಟಾಗಲಿ ಸ್ವಾಮಿ. ಕರ್ತನೆ, ಅವರು ದೇಶಕ್ಕಾಗಿ ಶ್ರಮಿಸುವವರಾಗಿದ್ದಾರಪ್ಪ. ಸಮಾಜದ ಸುಧಾರಣೆಗಾಗಿ ಶ್ರಮಿಸುತ್ತಾರೆ ದೇವರೇ. ಕರ್ತನೆ, ಅವರನ್ನು ಪೋಷಿಸಪ್ಪ. ಅವರನ್ನು ಪೋಷಿಸು, ಸುರಕ್ಷತೆ ಉಂಟಾಗಲೆಂದು ಪ್ರಾರ್ಥಿಸ್ತೇವೆ ರಾಜ. ಎಲ್ಲ ನಮ್ಮ ಕರ್ನಾಟಕದ 7 ಕೋಟಿ ಜನರಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ಎಲ್ಲ ಜಾತಿ ಜನರಿಗಾಗಿದ್ದೇವೆ. ಎಲ್ಲ ಕುಲ ಭಾಷೆಯವರಿಗೆ ಕಟ್ಟರೆ ಸಮಾಧಾನ ಉಂಟಾಗಲಿ ಸ್ವಾಮಿ. ಯಾರು ಮೇಲು ಕೀಳೆಂಬ ಭಾವ ಇಲ್ಲದೆ ಎಲ್ಲರೂ ಸಮಾನರೇ, ನಾವೆಲ್ಲರೂ ಭಾರತೀಯರು ಎಂಬುದಾಗಿರುವಂತ ಸಮಾನತೆ ಹಕ್ಕನ್ನು ಕಟ್ಟರೆ ಅವರಲ್ಲಿ ಮೂಡಲಿ ಎಂದು ಪ್ರಾರ್ಥಿಸ್ತೇವೆ ರಾಜ. ಸಮಾಧಾನವನ್ನು ಕೊಡಿದ್ದೇವೆ, ಸಮಾಧಾನವನ್ನು ಕೊಡು ಸ್ವಾಮಿ. ದೇಶದಲ್ಲಿ ಸಮಾಧಾನ ಉಂಟಾಗಲಿ, ರಾಜ್ಯಕ್ಕೆ ಸಮಾಧಾನ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕದ ತಂದೆ, ಆಮೆನ್. ನಮ್ಮೆಲ್ಲ ಪ್ರಾರ್ಥನೆ ಕೇಳಿದಕ್ಕಾಗಿ ಕರಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.